ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆಗೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿರವರಿಂದ ಹಾಲಿನ ಅಭಿಷೇಕ ನಡೆಸಿದರು. ನಂತರ ಮಾತನಾಡಿದ ಎಚ್ಎಂ ಕೃಷ್ಣಮೂರ್ತಿರವರು, ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿ ವಿಚಾರಣೆಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರದೆಂದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಇದು ನಮಗೆ ಸಂತ ಜಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಡಬಾಳ್ ಜಯರಾಮ್, ರಂಗೇಶ್, ದೊಡ್ಡಿಗೋಪಿ, ಎಂಎಸ್ಎಲ್ ವಿಜಯಕುಮಾರ್, ಸಾಗರ್, ಆನಂದ್, ಹೇಮಂತ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು.
ಮಹಾಪ್ರಭು ಮಾಗಡಿ ಕೆಂಪೇಗೌಡರಿಗೆ, ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರಿಗೆ, ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರಿಗೆ, ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರಿಗೆ. ಮಾಧ್ಯಮದ ಸ್ನೇಹಿತರೆ ಮತ್ತು ನಾಗರಿಕ ಬಂಧುಗಳೇ, ಇವತ್ತು ಕೆಂಪೇಗೌಡ ಪ್ರತಿಮೆಗೆ ಅಭಿಷೇಕವನ್ನು ಮಾಡಿ ಮಾಲಾರ್ಪಣೆಯನ್ನು ಮಾಡಿ ತಮ್ಮನ್ನೆಲ್ಲ ಕರೆದು ಮಾತಾಡೋವಂಥ ವಿಚಾರ ಏನಿತ್ತು ಅಂದರೆ, ಆಸ್ಪತ್ರೆ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ, ಸದುದ್ದೇಶ, ಇಲ್ಲಿದ್ದಂಥ ಮಾಗಡಿ ಮಹಾಪ್ರಭು ಮಾಗಡಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಳಾಂತರ ಮಾಡಬೇಕು, ಅದು ಆಸ್ಪತ್ರೆ ಕಟ್ಟಡಕ್ಕೆ ಭಾಳ ಅಡ್ಡಿಯಾಗದೆ ಅಂತ ಸನ್ಮಾನ್ಯ ಶಾಸಕರು ನಮ್ಮ ಅಭಿವೃದ್ಧಿ ಸಮಿತಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಇದು ಯಾವ ಆಸ್ಪತ್ರೆ ಕಟ್ಟೋಕ್ಕೆ ಇದರಿಂದ ಏನು ತೊಂದರೆ ಆಗದೆ ದುರುದ್ದೇಶದಿಂದ ಇದನ್ನು ಮಾಡ್ತಾ ಇರ್ಬೋದು ಅಂತ ನಮ್ಮ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ಹೂಡ್ತಾರೆ. ಆ ಮೊಕದ್ದಮೆಯನ್ನು ಕಂಡಂಥ ಹೈಕೋರ್ಟ್ನ ನ್ಯಾಯಾಧೀಶರು, ನಿಮ್ಮ ಪ್ಲಾನನ್ನು ನನಗೆ ಸಬ್ಮಿಟ್ ಮಾಡಿ, ನೀವು ಆಸ್ಪತ್ರೆಗೆ ಎಲ್ಲಿ ಕಟ್ತಾ ಇದ್ದೀರಾ, ಈ ಪ್ರತಿಮೆಯಿಂದ ಆಸ್ಪತ್ರೆಗೆ ಕಟ್ಟಡಕ್ಕೆ ಆಗ್ಬೋದಾದಂಥ ತೊಂದರೆಗಳೇನು ಅಂದರು. ಖಾಸಗಿ ವ್ಯಕ್ತಿಯಿಂದ ಒಂದು ಎಸ್ಟಿಮೇಟ್ ಮಾಡಿಸಿ ಕೊಟ್ಟರು ಜಡ್ಜ್ಗೆ, ಅವರು ಅದನ್ನು ಒಪ್ಪಲಿಲ್ಲ. ಇನ್ನೊಂದು ಅವಕಾಶ ಕೊಟ್ಟರು, ನೀವು ಅಧಿಕೃತವಾದ ವ್ಯಕ್ತಿಗಳಿಂದ ಎಸ್ಟಿಮೇಟ್ ಮಾಡಿಕೊಡಿ ಅಂತ. ಆ ಡೇಟ್ನಲ್ಲಿ ಇನ್ನೊಬ್ಬ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ ಎಸ್ಟಿಮೇಟ್ ಮಾಡಿಕೊಟ್ರು, ಅದನ್ನು ಜಡ್ಜು ಒಪ್ಪಲಿಲ್ಲ. ಮೂರನೇ ಬಾರಿಗೆ ನೀವು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಎಸ್ಟಿಮೇಟ್ ಮಾಡಿಸಿ ನಮಗೆ ಸಬ್ಮಿಟ್ ಮಾಡಿದ್ರು. AEE ಆ ಒಂದು ಎಸ್ಟಿಮೇಟನ್ನು ಸಬ್ಮಿಟ್ ಮಾಡಿದ್ರು. ಜಡ್ಜು ಭಾಳ ಕೆಂಡಮಂಡಲ ಆದರು. ಇದು ಏನು ಮಕ್ಕಳಾಟ ಆಡ್ತಾ ಇದ್ದೀರಾ, ಹೈಕೋರ್ಟ್ನಲ್ಲಿ ನನ್ನ ಕೆಲಸಕ್ಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಾ, ಅಧಿಕೃತವಾಗಿ ಯಾರು ಇದನ್ನು ಎಸ್ಟಿಮೇಟ್ ಮಾಡಬೇಕಾಗಿರೋರು, ಇದಕ್ಕೆ ಸಂಬಂಧ ಯಾರು, ಆ ಜಾಗ ಯಾರ್ದು, ಇದ್ರ ಬಗ್ಗೆ ವಿವರವಾದ ವಿವರಣೆಯನ್ನು ಕೊಟ್ಟರು ಮಾತ್ರ ನಾನು ಈ ಫೈಲನ್ನು ಮುಟ್ತೀನಿ, ಅದುವರೆಗೂ ನಾನು ಈ ಫೈಲ್ ಮುಟ್ಟಲ್ಲ. ನಮ್ಮ ಏನು ಈ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಳಾಂತರ ಮಾಡಬೇಕು ಅಂತ ವಾದ ಮಾಡಿದಂಥ ವಕೀಲರಿದ್ರಲ್ಲ, ಅವ್ರಿಗೆ ನಿಮಗೆ ಯಾವುದೇ ನಿಗದಿತ ಸಮಯವನ್ನು ಕೊಡಲ್ಲ. ಆ ಭೂಮಿ ನಿಮಗೆ ಹಸ್ತಾಂತರ ಆದಮೇಲೆ ಈ ಭೂಮಿ ಪುರಸಭೆಯವರಿಂದ ಹಸ್ತಾಂತರ ಆಗಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹಸ್ತಾಂತರ ಆಗಬೇಕು. ಮತ್ತು ಎಷ್ಟು ಕೋಟಿಗೆ ಮಾಡ್ತಾ ಇದ್ದೀರಾ, ಆ ಎಸ್ಟಿಮೇಟ್ಗೆ ಸಂಬಂಧಪಟ್ಟವ್ರು ಯಾರು, ಅವರು ಎಸ್ಟಿಮೇಟನ್ನು ಕೊಟ್ಟರೆ ನಾನು ಈ ಫೈಲ್ ಮುಟ್ತೀನಿ ಅಂತ ಆ ಫೈಲ್ನ ಪಕ್ಕಕ್ಕಿಟ್ರು. ಇದು ನಮಗೆ ವಿಜಯ ಅಂತಲೂ ನಾವು ಅಂದ್ಕೊಂಡಿಲ್ಲ. ಆದರೆ ನಮ್ಮ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಏನು ಈ ಕೆಂಪೇಗೌಡ ಪ್ರತಿಮೆಯ ಉಳಿವಿಗೋಸ್ಕರ ಅವರು ಒಂದು ಹೋರಾಟ ಮಾಡಿದ್ರು. ಅದಕ್ಕೆ ಸಂದ ಜಯ ಅಂತ ಈ ಮಠಾಧೀಶರಿಗೆ ಕರ್ಕೊಂಬಂದು ಗೋಪೂಜೆಯನ್ನು ಮಾಡಿ, ಇದು ಒಂದು ಏನು ಅದಕ್ಕೆ ವಕ್ರದೃಷ್ಟಿ ಕಾಕದೃಷ್ಟಿ ಬಿದ್ದಿತ್ತು ಕೆಲವ್ರದ್ದು, ಆ ದೃಷ್ಟಿ ನಿವಾರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಮಹಾಪ್ರಭು ಮಾಗಡಿ ಕೆಂಪೇಗೌಡರಿಗೆ ಆ ಶಾಪ ಕಳೀಲಿ, ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ಇವತ್ತು ಅಭಿಷೇಕವನ್ನು ಮಾಡಿ ಗೋಪೂಜೆಯನ್ನು ಮಾಡಿದ್ದೀವಿ. ಈ ದಿವಸ ಕೋರ್ಟಿನಲ್ಲಿ ಆದಂತಹ ವಿಚಾರವನ್ನು ಜಯಲಲಿತಾರವರು ಮಂಡಿಸಿದ್ದಾರೆ. ಇಲ್ಲಿ ಆಸ್ಪತ್ರೆಯನ್ನು ಕಟ್ಟಬೇಕು ಸಾರ್ವಜನಿಕವಾಗಿ ಅಂತಕ್ಕಂಥ ಉದ್ದೇಶದಿಂದ ಇದ್ದು ಈ ಕೆಂಪೇಗೌಡರ ಏನು ಮೂರ್ತಿಯನ್ನು ಸಡಿಲಿಸಬೇಕು, ಪಕ್ಕಕ್ಕಿಡಬೇಕು ಅಂತಕ್ಕಂಥ ಆದೇಶ ಇದ್ದು ಅದಕ್ಕೆ ಅವಕಾಶ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಕೃಷ್ಣಮೂರ್ತಿಯವರು ಪ್ರಾಮಾಣಿಕವಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಮಾಡಿ ನಾಡಪ್ರಭುಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದರೂ ಅದು ಉಳಿಬೇಕು, ಅದು ಆಸ್ಪತ್ರೆ ಕಟ್ಟಡ ಪಕ್ಕದಾಗ ಬಂದು ಸಹ ಏನೂ ಆಗೋದಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಮಗೆ ಸ್ವಲ್ಪ ಜಯ ಸಿಕ್ಕಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಕೆಂಪೇಗೌಡರಿಗೆ ಅಭಿಷೇಕ ಮಾಡೋದಾಗಲಿ, ಅವ್ರನ್ನ ಸ್ಮರಣೆ ಮಾಡೋದಾಗಲಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆಸ್ಪತ್ರೆಗೆ ಏನೋ ತೊಂದರೆ ಆಗೋದಿಲ್ಲ. ಏಕೆಂದರೆ ಕೆಂಪೇಗೌಡರನ್ನ ಪಕ್ಕದಲ್ಲಿ ಇಟ್ಕೊಂಡು ಆಸ್ಪತ್ರೆ ಮಾಡಿದ್ರೆ ಒಳ್ಳೆಯದು. ಏಕೆಂದರೆ ನಾಡು ಕಟ್ಟಿದಂಥ ಒಬ್ಬ ಮಹಾ ವ್ಯಕ್ತಿಯನ್ನು ನಾವು ಅವ್ರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದ್ದರಿಂದ ಕೋರ್ಟು ಹಿನ್ನಡೆಯಾಗಿದೆ ಅವ್ರಿಗೆ. ಭಗವಂತನ ಕೃಪೆಯಿಂದ ಮುಂದೆಯೂ ಸಹ ಕೆಂಪೇಗೌಡರ ಪ್ರತಿಮೆ ಉಳಿಲಿ ಅಂತೇಳಿ ನಾವೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಅಭಿಲಾಷೆ, ಮಾಡಿ ತೋಳಕ್ಕೆ ಜನತೆಯ ಅಭಿಲಾಷೆ ಮತ್ತು ಕೃಷ್ಣಮೂರ್ತಿಯವರು ಏನು ಶ್ರಮಪಟ್ಟು ಈ ಒಂದು ಶಿಲೆಯನ್ನು ಕೆಂಪೇಗೌಡರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಅದು ಉಳಿಲಿ, ಒಳ್ಳೆಯ ಜಾಗದಲ್ಲಿದೆ, ಆ ಜನತೆಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾ ಕೋರ್ಟಿಂದ ಅವರಿಗೆ ಒಂದು ಸ್ವಲ್ಪ ಜಯ ಸಿಕ್ಕಿದೆ ಅಂತ ಮಾತನ್ನು ವ್ಯಕ್ತಪಡಿಸ್ತೇನೆ. ಇದೀಗ ತಾನೇ ಕೋರ್ಟಿನ ಆದೇಶವನ್ನು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಂಗಕ್ಕೆ ಯಾರೂ ದೊಡ್ಡವರಲ್ಲ, ರಾಜ ಮಹಾರಾಜರಾಗಲಿ ಸನ್ಯಾಸಿಗಳು ಎಲ್ಲರೂ ತಲೆಬಾಗಬೇಕು. ಕೋರ್ಟಿನ ಆದೇಶಕ್ಕೆ ಎಲ್ಲರೂ ತಲೆಬಾಗಿ ಇದನ್ನು ಒಂದು ದೊಡ್ಡ ಉದ್ಯಾನವನ ಮಾಡಿ ಏನು ಆಸ್ಪತ್ರೆಗೆ ರೋಗಿಗಳು ಬರ್ತಾರೋ ಅವರಿಗೆ ವಿಶ್ರಾಂತಿ ತೊಗೊಳ್ಳೋಕೆ ಒಂದು ಆಶ್ರಯ ಆಗುತ್ತೆ. ನಮಗೆ ಸಂದಿದ್ದಲ್ಲ, ಇದು ಕೆಂಪೇಗೌಡರು ಜಯ ಅಂತ ಹೇಳಿ ಮತ್ತು ಕೃಷ್ಣಮೂರ್ತಿಯವರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ಈ ರಾಜಚಂದ್ರ ಅಲ್ಲಿ ಉಳಿದು ಬೆಳೆದು
ಸಮಾಜ ಸೇವೆಗಳು ಇಲ್ಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಇಲ್ಲಿ ನೆರೆದಿರುವಂಥ ಎಲ್ಲ ಕೆಂಪೇಗೌಡ ಅಭಿಮಾನಿ ಬಳಗದವರೇ, ತಾಯಂದಿರೇ, ಹಿರಿಯರೇ, ಗುರುಗಳೇ, ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂದರೆ ಮಾಗಡಿ ಕೆಂಪೇಗೌಡರ ಕೋಟೆಯನ್ನು ಮುಚ್ಚುವ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡಿ ಕಂದಕವನ್ನು ಹೋರಾಟವನ್ನು ಮಾಡಿ ಉಳಿಸ್ಬೇಕು ಅಂತ ಪ್ರಾರಂಭವನ್ನು ಮಾಡಿದ್ವಿ. ಹಿಂದಿನ ವರ್ಷ 25/11/2024 ಪ್ರಾರಂಭವಾಯಿತು. ಅಲ್ಲಿಂದ ಹೋರಾಟವನ್ನು ಗಮನಿಸಿದಂಥ ಸ್ಥಳೀಯ ಶಾಸಕರು, ಅಧಿಕಾರಿಗಳು ಮತ್ತು ಪುರಸಭೆಯ ಎಲ್ಲ ಸದಸ್ಯರುಗಳು ಅವರು ಯಾವುದೇ ಒಂದು ಗಮನಕ್ಕೆ ತರದೆ ಅವರು ಕಂದಕವನ್ನು ಮುಚ್ಚುವಾಗ ಸಂದರ್ಭದಲ್ಲಿ ನಾವು ಅದನ್ನು ನಮ್ಮ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಗೊಂಡೋಗಿ ಅಲ್ಲಿ ಸೇರಿಸಿದ್ವಿ. ಆಗ ಅಲ್ಲಿ ಅವರಿಗೆ ಆ ಕಂದಕವನ್ನು ಮುಚ್ಚುವಂಥ ಸಂದರ್ಭ ಒದಗಿ ಬರಲಿಲ್ಲ. ತದನಂತರ ಅವರು ಕೆಂಪೇಗೌಡರ ಶಿಲೆಯನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅದು ಯಾರು ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟರು ಗೊತ್ತಿಲ್ಲ, ಇಲ್ಲ ಅವರಿಗೆ ಬಂದಿದ್ದು ಗೊತ್ತಿಲ್ಲ. ಶಿಲಾಮೂರ್ತಿಯನ್ನು ಇವರು ಇದನ್ನು ಕದಲಿಸಬೇಕು, ಒಂದು 100 ಅಡಿ ದೂರದಲ್ಲಿ ಇಡಬೇಕು ಅಂತ ಹೇಳಿ ಬಹಳ ಆಲೋಚನೆ ಮಾಡಿ ಅವರು ಒಂದು ವ್ಯವಸ್ಥಿತವಾದಂಥ ಒಂದು ಕುತಂತ್ರವನ್ನು ಮಾಡಿದ್ರು. ಈ ಕುತಂತ್ರ ಮಾಡುವ ಸಂದರ್ಭದಲ್ಲಿ ಅವತ್ತಿಗೆ ಇದು ಒಂದು ನ್ಯಾಯಾಲಯದ ಮೆಟ್ಲೇರ್ತು, ಹೋರಾಟ ಆಯಿತು. ಇದಕ್ಕೆ ಒಂದು ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂಥ ಕೆಲಸಕ್ಕೆ ಮುಂದಾದರು. ಈ ಸನ್ನಿವೇಶವನ್ನು ಗಮನಿಸಿದಂಥ ನಾವುಗಳು ಇದು ಹೈಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಒಂದು ದಾವೆಯನ್ನು ಹೂಡಿದ್ವಿ. ಆ ದಾವೆಯಲ್ಲಿ ಏನಾಯಿತು, ಇದು ಯಾವ ವ್ಯಾಪ್ತಿಗೆ ಸೇರ್ತದೆ, ಇದಕ್ಕೆ ಏನು ಆಗಬೇಕು ಅಂತ ಹೇಳಿ ಒಂದು 4 ತಿಂಗಳ ಅವಧಿಯವರೆಗೂ ಬರೀ ಚರ್ಚೆ, ವಾದ ವಿವಾದಗಳು ನಡೀತು. ಕೊನೆಗೆ ನಾವು ಇದನ್ನು ಒಂದು ಸರ್ವೆ ಸ್ಕೆಚ್ಚನ್ನು ನಾವೇ ಮಾಡಿಸಿ ಕೋರ್ಟಿಗೆ ತಗೊಂಡೋಗಿ ಆ ನ್ಯಾಯಾಧೀಶರ ಮುಂದೆ ಇಟ್ವಿ. ಇದು ಕೆಂಪೇಗೌಡರು ಇರೋ ಜಾಗಕ್ಕೂ ಹಾಸ್ಪಿಟ್ಲಿಗೂ ಯಾವ ಒಂದಕ್ಕೆ ಒಂದು ಸಂಬಂಧ ಇಲ್ಲ ಅಂತ ಹೇಳಿ ದಾಖಲೆಯನ್ನು ನಾವು ಕೊಟ್ವಿ. ಕೊಟ್ಟಂಥ ಸಂದರ್ಭದಲ್ಲಿ ಇದು ನೀವು ಮಾಡಿಸ್ತಂದು ಕೊಟ್ಟರೆ ಅದು ಕೋರ್ಟ್ ಒಪ್ಪೋದಿಲ್ಲ, ಅದು ಸರ್ಕಾರ ಕೊಡಬೇಕು. ಸರ್ಕಾರದವರು ಬ್ಲೂ ಪ್ರಿಂಟ್ ಕೊಡಿ, ಯಾವ ಇಲಾಖೆದ ಹಣ ಬಂದಿದೆ ಕೊಡಿ, ಯಾರು ಇದನ್ನು ಅನುಮೋದನೆ ಮಾಡಿದ್ರೆ ಕೊಡಿ, ಆರೋಗ್ಯ ಇಲಾಖೆಯಿಂದ ಅನುಮತಿ ಇದೆಯಾ, ಅದು ಎಲ್ಲ ಭೂಮಿಗಳನ್ನು ಯಾವುದರಿಂದ ಯಾವುದಕ್ಕೆ ವರ್ಗಾವಣೆಯನ್ನು ಮಾಡಿದ್ದೀರಾ, ಇವೆಲ್ಲ 5 ವ್ಯವಸ್ಥಿತವಾದ ಕಾನೂನಿನ ಅಡಿಯಲ್ಲಿ ಬಂದರೆ ಇದನ್ನು ವಿಮರ್ಶನೆಯನ್ನು ಮಾಡ್ತೀನಿ ಅಂತ ಹೇಳಿದರು. ಇವರು ಒಂದು 4-5 ಬಾರಿ ಸಮಯವನ್ನು ತಗೊಂಡ್ರು. ಆಮೇಲೆ ನ್ಯಾಯಮೂರ್ತಿಗಳು ಒಂದು ಮಾತಂದರು, ನೀವು ಸಮಯನ ವ್ಯರ್ಥ ಮಾಡಬೇಡಿ, ನಿಮಗೆ ಕೊಡೋಕ್ಕಾಗಿಲ್ಲ ಅಂದರೆ ನಿಮ್ಮಲ್ಲಿ ಇಲ್ಲ, ನೀವು ತರೋವರೆಗೂ ಕೋರ್ಟಿಗೆ ಬರಬಾರ್ದು ಅಂತೇಳಿ ಅದನ್ನು ಎತ್ತಿ ಆ ಒಂದು ಸಮಯನೂ ಕೊಡ್ದಿರಾ ಎತ್ತಿ ಅದನ್ನು ಒಂದು ಫೈಲ್ನ ಇಟ್ಟಿದ್ದ. ಅದು ನಮಗೆ ತಾತ್ಕಾಲಿಕ ಜಯ ಅಂದರೂ ತಪ್ಪಾಗಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇವಾಗ ಕೆಲವು ಆದೇಶಗಳೆಲ್ಲ ಇದೆ, ಅದೆಲ್ಲ ಗಾಳಿಗೆ ತೂರ್ಬಿಟ್ಟಿದೆ ಬಿಡಿ. ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಡಾಕ್ಟರ್ ಅಂಬೇಡ್ಕರ್ ಭವನ ಅದು ಕಟ್ಟಿ 15 ವರ್ಷಗಳಾಯಿತು. ಆ 15 ವರ್ಷಗಳ ಒಂದು ಕಟ್ಟಡವನ್ನು, ಒಂದು ಸರ್ಕಾರದಲ್ಲಿ ಮಾಡಿದಂಥ ಕಟ್ಟಡಗಳು 106 ವರ್ಷಗಳ ಇದ್ದ ನಂತರ ಅದು ನಶಿಸಿದರೆ ಅದನ್ನು ರಿಪೇರಿ ಮಾಡ್ಬೋದು, ಮತ್ತೆ ಒಂದು ಕಡೆ ಪ್ಲಾಸ್ಟಿಂಗ್ ಮಾಡಿ ಅದನ್ನು ಶುದ್ಧೀಕರಣ ಮಾಡ್ಬೋದು. ಒಡೆದಾಕೋ ಹಂತಕ್ಕೆ ಯಾವುದೂ ಇಲ್ಲ, ಬಿಲ್ಡಿಂಗ್ ಸರ್ಕಾರದ ಆದೇಶದಲ್ಲಿ ಇಲ್ಲ. ಆದರೂ 15 ವರ್ಷಕ್ಕೆ 10 ವರ್ಷ ಅದಿತ್ತು. ಅದಾದಮೇಲೆ ಬಾತ್ರೂಮ್ ಇಲ್ಲ, ಕಸ ಗುಡಿಸೋರಿಲ್ಲ, ಅಲ್ಲಿ ಯಾರೂ ಕೇಳೋರಿಲ್ಲ, ನಾತ ಹೊಡಿತಾ ಇತ್ತು. ಅದರ ಜೊತೆಯಲ್ಲಿ ಏನು ಮಾಡಿದ್ರು, ಹಾಸ್ಪಿಟ್ಲ್ ಹೆಸರಲ್ಲಿ ಅದನ್ನು ಸಂಪೂರ್ಣವಾಗಿ ಹೊಡೆದಾಕೋದು. ಅದನ್ನು ಹೊಡೆದಾಕಿದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಮಾಡಿದ್ರ ಇಲ್ಲ, ಯಾರಿಗಾರು ಕರೆದು ಹೇಳಿದ್ರ ಇಲ್ಲ. ಅದೇ ಒಂದು ಜನಾಂಗದ ಸಮುದಾಯ ಇಡೀ ಮಾಗಡಿಯಲ್ಲಿ ಅತಿ ಹೆಚ್ಚಿನ ಬಹುಮತ ಇದೆ, ಅವ್ರಿಗಾದರೂ ವಿಷಯ ಕೊಟ್ರ ಇಲ್ಲ. ನೀವೆಲ್ಲವನ್ನು ತೀರ್ಮಾನ ಮಾಡಿ ದಿನಾಂಕ 15/10/2025 ಈ ಒಡೆಯುವಂಥ ಸಂದರ್ಭದಲ್ಲಿ, ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಒಡೆಯುವ ಸಂದರ್ಭದಲ್ಲಿ
ಹಿರಿಯ ಚಿಂತಕರು, ನಾಯಕರು ಎಲ್ಲವನ್ನ ಈ ಮಾಗಡಿಯ ಇಂಚಿಂಚು ಬಲ್ಲವರಾದ ದಿನದ ಜಯರಾಮ್ರವರು ಈ ಒಂದು ಸರ್ಕಾರಕ್ಕೆ ಒಂದು ನೋಟಿಸನ್ನು ಮಾಡ್ತಾರೆ. ಯಾವ ಆದೇಶದ ಮೇಲೆ ನೀವು ಅಂಬೇಡ್ಕರ್ ಭವನವನ್ನು ತೆರವು ಮಾಡ್ತಾ ಇದ್ರಿ, ನಿಮಗೆ ಆದೇಶ ಕೊಟ್ಟವ್ರು ಯಾರು, ನೀವುಗಳು ಇದೇ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ಕಂಟೆಂಟ್ ಆಫ್ ದಿ ಕೋರ್ಟ್ ಆಗುತ್ತೆ, ನೀವು ಕೆಲಸ ಕಳ್ಕೊತೀರಿ ಅಂತ ಹೇಳಿ ಇವರು ಫೋನ್ಗಳು ಮಾಡಿ ಇದೊಂದು ಲೆಟ್ರ್ ಬರೆದ ಮೇಲೆ ಅದು ದೊಡ್ಡ ತಾರಕಕ್ಕೆ ಹೋಗ್ತದೆ. ಆ ಸಮಯದಲ್ಲಿ ಶಾಸಕರು ಹೊರದೇಶದಲ್ಲಿ ಹೊರದೇಶ ಥರ ನಮ್ಮ ಮಾಗಡಿ ಮಾಡಬೇಕು ಅಂತ ಹೊರದೇಶ ಸುತ್ಕೊಂಡು ಎಲ್ಲ ನೋಡ್ತಾ ಇದ್ರು. ಅವ್ರು ಬಂದು ಅದು ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ. ಅದಾದ ನಂತರ ಅಧಿಕಾರಿಗಳು ನಮ್ಮ ತಲೆದಂಡವಾಗ್ತದೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಆಗಿರೋ ತಪ್ಪಿಗೆ ನಾವು ಸರಿ ಮಾಡ್ತೀವಿ ಅಂಥೇಳಿ ನೋಡಿ ಅಂಬೇಡ್ಕರ್ ಭವನವನ್ನು ಅದೇ ಜಾಗದಲ್ಲಿ ಇನ್ನೂ ದೊಡ್ಡದಾಗಿ ಕಟ್ತೀವಿ, ನಮಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂಥೇಳಿ 15ಕ್ಕೆ ಜಯರಾಮಣ್ಣವ್ರು ಕೊಟ್ಟಿದ್ದಾರೆ. 16ಕ್ಕೆ ಸರ್ಕಾರದಿಂದ ಅವರು ಸೀಲ್ ಹಾಕಿ ಪುರಸಭೆಯ ಅಧಿಕಾರಿಗಳು ಸಂಬಂಧಪಟ್ಟವರು ಈ ದಾಖಲೆಯನ್ನು ಕೊಡ್ತಾರೆ. ಅಂದರೆ ಇವರು ಮಾಡ್ತಾ ಇರುವುದೆಲ್ಲ ಇಲ್ಲಿಗಲ್. ಅಂದರೆ ಇವರೇ ಸ್ವತಂತ್ರವಾಗಿ ಏನು ಬೇಕಾದ್ರೂ ನಿರ್ಣಯ ತಗೋತೀವಿ, ಸರ್ಕಾರ ಇದೆ, ಅಧಿಕಾರ ಇದೆ, ನಾವು ಶಾಸಕರಿದ್ದೀವಿ, ಅಧಿಕಾರಿಗಳು ಹೇಳ್ದಂಗೆ ಕೇಳ್ತಾರೆ ಅಂತೇಳಿ ಇದು ಮಾಡುವುದಕ್ಕೆ ಒಂದು ಸಾಕ್ಷಿ. ಇದಾದ ನಂತರ ನೋಡಿ ಕೋರ್ಟಿನ ಆದೇಶಗಳನ್ನ ಅದು ಸೈಡ್ಗೆ ಇಟ್ಟಿರೋದು, ನಿಮ್ಗೇನು ಅದನ್ನು ರೆಕಾರ್ಡ್ ಇಲ್ಲ ಅಂದರೆ ಅದನ್ನು ನಾವು ಪೆಂಡಿಂಗ್ ಇಟ್ಟಿದ್ದೀವಿ ಅಂತ. ಇದೇ ಪುರಸಭಾ ಅಧಿಕಾರಿಗಳು ಹೇಳ್ತಾರೆ ನೋಡಿ, ಇದನ್ನು ಪ್ಲ್ಯಾನ್ ಮಾಡ್ತಾರೆ. ನೀವು ಪ್ಲ್ಯಾನೇ ಇಲ್ಲ ಅಂದರೆ ನೀವು ಹೇಗೆ ಕೋರ್ಟಿಗೆ ಬಂದಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಈ ಮಾಗಡಿ ಕೆಂಪೇಗೌಡರ ಶಿಲೆ ಇವತ್ತೇನಿದೆ ಈ ಶಿಲೆ ನಾವು ಬಿಟ್ಬಿಟ್ಟಿದ್ದೀವಿ, ಪ್ರತಿಮೆಯನ್ನು ಬಿಟ್ಟಿದ್ದೀವಿ, ನಾವು ಈ ಕಡೆಗೆ ಎಸ್ಟಿಮೇಟ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಎಲ್ಲಿ ಆ ಕಾರ್ನರಲ್ಲಿ ಯಾವತ್ತು ಅಂಬೇಡ್ಕರ್ ಭವನ ಹೊಡೆದ್ರಲ್ಲ ಅದನ್ನು ಮತ್ತೆ ಅಲ್ಲೇ ಕಟ್ತೀವಿ ಅಂತ ಒಂದು ನಕ್ಷೆ ಮಾಡಿ ಇವರೇ ಸೀಲ್ ಹಾಕಿ ಕೋರ್ಟಿಗೆ ತಂದಿಟ್ಟರು. ಅದು ಕೋರ್ಟು ತಿರಸ್ಕಾರ ಮಾಡ್ತು. ಅದಾದ ನಂತರ ಇವತ್ತು ನಾವು ಕೆಂಪೇಗೌಡರಿಗೆ ಸಿಕ್ಕಂಥ ಜಯ ಅಂತ ನಾವು ಭಾವಿಸಿ ಮತ್ತೆ ಅವರೇ ಇವಾಗೆಲ್ಲ ಪ್ಲ್ಯಾನ್ ಅಪ್ರೂವ್ ನೋಡಿ, ಇದು ಅಂಬೇಡ್ಕರ್ ಭವನ, ಇದು ಅಲ್ಲೇ ಕಟ್ತೀವಿ ಅಂತ ಇದನ್ನು ಖಾಲಿ ಬಿಟ್ಟಿದ್ದಾರೆ, ಇದು ತಾಲೂಕು ಆಫೀಸ್ ಮುಂಭಾಗದಲ್ಲಿ ವರಂಡ ಮಾಡ್ಕೊಂಡಿದ್ದಾರೆ, ಹಾಸ್ಪಿಟಲ್ನ ಇಲ್ಲಿ ಕಟ್ತೀನಿ ಅಂತ ಹೇಳ್ತಾರೆ. ಈ ಹಾಸ್ಪಿಟಲ್ನ ಇಲ್ಲಿ ಕಟ್ಟೋರು ಇಲ್ಲಿಯವರೆಗೂ ಕೆಂಪೇಗೌಡರ ಶಿಲೆಯನ್ನು, ಕೆಂಪೇಗೌಡರ ಮೂರ್ತಿಯನ್ನು ಬದಲಾವಣೆ ಮಾಡುವಂಥ ವಿಚಾರ ಯಾತಕ್ಕೆ ಬತ್ತು? ಇದು ನಮ್ಮಲ್ಲಿರುವ ಅನಿಸಿಕೆ. ಅಂದರೆ ಗೆದ್ದರೆ ಆಡಕ್ಕೆ ಬಂದಿದ್ದೆ, ಸೋತ್ರೆ ಹಿಡಿಯಕ್ಕೆ ಬಂದಿದ್ದೆ ಅನ್ನೋ ಕೆಲಸ ಅಲ್ಲ. ನಿಮಗೆ ಜವಾಬ್ದಾರಿ ಇದೆ, ನೀವು ಅದನ್ನು ಮಾಡಬೇಕು. ನೀವು ಮಾಡಿಲ್ಲ ಅಂದಾಗ ನೀವು ತಪ್ಪಿಸ್ತಿರಾಗ್ತೀರಿ. ಅದನ್ನು ಮನಗಂಡು ಇವತ್ತು ನಾವು ತಮ್ಮೆಲ್ಲರ ಮುಂದೆ ಕೆಂಪೇಗೌಡರಿಗೆ ಕ್ಷೀರಾಭಿಷೇಕ ಮಾಡಿ ಎಲ್ಲ ಜನರ ಸಮೂಹದಲ್ಲಿ ಗೋಪೂಜೆ ಮಾಡಿ, ಯಾತಕ್ಕೆ ಗೋಪೂಜೆ ಪ್ರತಿ ಬಾರಿ ಮಾಡ್ತೀನಿ ಅಂದರೆ ಕೆಂಪೇಗೌಡರಿಗೆ ದೇವರಿಗಿಂತ ಪ್ರೀತಿವಾದಂಥ ಪಾತ್ರವಾದಂಥ ಬಸವಣ್ಣ. ಅವರು ಎಲ್ಲಿ ಹೊರ ರಾಜ್ಯದಿಂದ ಬಂದರೂ ಅವತ್ತು ದಿಕ್ಕು ಕಾಣದಂಥ ಸಂದರ್ಭದಲ್ಲಿ ಎತ್ತುಗಳು ಕರ್ಕೊಂಬಂದು ದೊಡ್ಡಬಳ್ಳಾಪುರದ ಅವಂತಿ ಒಳಗೆ ಬಿಟ್ಟಂಥದ್ದು. ಅದಕ್ಕೆ ಕೆಂಪೇಗೌಡರು ಏನೇ ಕಾರ್ಯಕ್ರಮ ಮಾಡಿದ್ರು ನಂದಿಯನ್ನು ಪೂಜೆ ಮಾಡಿ ಮತ್ತೆ ನಂತರ ದೇವಸ್ಥಾನಗಳನ್ನು ಮಾಡಿ ಅದರ ನಂತರ ರಾಜ್ಯಭಾರವನ್ನು ಮಾಡ್ದದ್ದು. ಅದಕ್ಕೋಸ್ಕರ ನಂದಿಯನ್ನು ನಾವು ಪೂಜೆ ಮಾಡಿದ್ವಿ. ಹಾಗಾಗಿ ಇವತ್ತಿನ ಸನ್ನಿವೇಶ ಹೀಗಿದೆ. ಇನ್ನೊಂದು ಏನಪ್ಪ ಅಂದರೆ ಇವತ್ತು ನಮ್ಮ ಕೆಂಪೇಗೌಡರ ಕಂದಕದಿಂದ ಇವತ್ತು ಏನು ತರಕಾರಿ ಮಾರ್ಕೆಟ್ ಇದೆ ಅದು 300 ಅಡಿ ಒಳಭಾಗದಲ್ಲಿದೆ. ಅದನ್ನು ಕಾಮಗಾರಿ ಮಾಡಬಾರ್ದು. ಅದಕ್ಕೆ ಮೊದಲೇ ಹೇಳಿದ್ದಾರೆ, ಸರ್ಕಾರದ ಆದೇಶದ ರೀತ್ಯ ಘೋಷಿತ ಯಾವುದೇ ಪುರಾತನ ಸ್ಮಾರಕ 100 ಮೀಟರ್ ಪ್ರದೇಶವು ನಿಷೇಧಿಸಿದ ವಲಯವಾಗಿದ್ದು ತದನಂತರ 200 ಮೀಟರ್ ವ್ಯಾಪ್ತಿಯ ನಿಯಂತ್ರಿತ ವಲಯವಾಗಿರುತ್ತದೆ. ಅಂದರೆ 300 ಅಡಿ ಆದ ಮೇಲೂ 200 ಅಡಿ ಯಾವುದು ಮಾಡಬಾರ್ದು ಅನ್ನೋದು ಇದು ಸರ್ಕಾರದ ಆದೇಶ, ನನ್ನ ಆದೇಶ ಅಲ್ಲ. ಸರ್ಕಾರದ ಆದೇಶಗಳನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಅದು ಯಾವತ್ತೂ ತೂರಲ್ಲ, ಗಾಳಿ ಯಾವತ್ತು ಧರ್ಮ ಪ್ರಾಮಾಣಿಕತೆ ಇದೆ, ಅದು ಒಂದಲ್ಲ ಒಂದಿನ ಅಲ್ಲಿ ಬಂದು ಕೇಳ್ತದೆ, ಅದು ಯಾಕೆ ಅನ್ಯಾಯ ಮಾಡಿದೆ ಅಂತ ಕೇಳ್ತದೆ. ಈ ಥರ ಲಿಖಿತವಾದಂಥ ಸರ್ಕಾರದ ಎಲ್ಲ ದಾಖಲೆಗಳಿದ್ದು ಅಲ್ಲಿ ಏನಾದರೂ ಕೆಲಸ ಮಾಡಿದರೆ ಅವ್ರಿಗೆ ದಂಡವನ್ನು ವಿಧಿಸ್ಬಹುದು ಅಂತ ಇದ್ದರೂ ನೀವು ಅಧಿಕಾರಿಗಳನ್ನು ಬಿಟ್ಟು ಮಾಡ್ತಾ ಇದ್ದೀರಲ್ಲ,
ಇದು ಎಷ್ಟು ಸೂಕ್ತ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಸಮಸ್ತ ಜನತೆಯ ಮುಂದೆ ಇಡುವಂಥ ಸನ್ನಿವೇಶ ಬಂದಿದೆ. ಮುಂದಿನ ತೀರ್ಮಾನ ಸರ್? ಮುಂದಿನ ತೀರ್ಮಾನ ಕೆಂಪೇಗೌಡರು ಶಾಶ್ವತವಾಗಿ ಇಲ್ಲಿ ಉಳ್ಕೋತಾರೆ. ಪುತ್ಥಳಿ ಬದಲಾಯಿಸಬಾರ್ದು. ಪುತ್ಥಳಿನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತ ಈಗ ಅವರೇ ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಸರ್ಕಾರದಲ್ಲೂ ಆಗಲ್ಲ ಅಂದಾಗ ಅವ್ರು ಕೊಟ್ಟಿರೋ ಪ್ಲಾನಿಂಗ್ ಉದ್ದೇಶ ಏನು ಅಂದರೆ, ಕೆಂಪೇಗೌಡರ ಶಿಲೆಗೆ ಇವ್ರು ಹೋರಾಟವನ್ನು ಮಾಡ್ತಾರೆ. ಕೆಂಪೇಗೌಡರ ಶಿಲೆಯ ಬಿಟ್ಬಿಟ್ರೆ ನಾವು ಹಾಸ್ಪಿಟ್ಲನ್ನು ನಾವು ಹೆಂಗೆ ಬೇಕಾದ್ರೆ ಕಟ್ಬೋದು ಅಂತ ಹೇಳಿ ಕೊನೆಗೆ ಪ್ಲಾನ್ ಮಾಡಿ ಹಾಕಿದ್ರು. ಸರ್ಕಾರ ಏನಂತೋ, ಕೋರ್ಟು ನ್ಯಾಯಾಲಯ ಏನು ಹೇಳ್ತು, ಇದು ಕಾನೂನು ಬಾಹಿರವಾಗಿದೆ, ಇದಕ್ಕೆ ಯಾವುದೇ ವಿಚಾರಗಳು ಇಲ್ಲ, ನೀವು ಎಲ್ಲವನ್ನ ಕಾನೂನುಬದ್ಧವಾಗಿ ದಾಖಲೆಗಳನ್ನು ತಂದಾಗ ಆ ಕೇಸ್ನ ನಾನು ವಿಮರ್ಶನೆ ಮಾಡ್ತೀನಿ, ಅಲ್ಲಿವರೆಗೋದು ಡೇಟು ಕೊಡಲ್ಲ ಅಂತೇಳಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಅದರ ಅರ್ಥ ಇವರು ಮಾಡೋದಕ್ಕಾಗಲ್ಲ. ಸರ್ಕಾರದ ಆದೇಶ ಬರಬೇಕಾದ್ರೆ ಇವರು ಸರ್ಕಾರ ಇದ್ರೂ 1 ವರ್ಷ 1.5 ವರ್ಷಗಳು ಬೇಕು ಇವ್ರು ಮಾಡಿರೋ ಎಸ್ಟಿಮೇಟ್ಗೆ. ಹಾಗಾಗಿ ಇವ್ರು ಸರ್ಕಾರ ಇರ್ತದೋ ಇಲ್ಲ ಅದೂ ಗೊತ್ತಿಲ್ಲ. ಆ ಇರೋದ್ರೊಳಗಡೆ ನುಣ್ಣಿಗೆ ಹಾಳು ಮಾಡಬೇಕು ಅನ್ನೋ ಬುದ್ಧಿ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಒಂದು ಚಪ್ಪಾಳೆ ಹಾಕ್ಬಿಟ್ರಪ್ಪ, ಎಲ್ಲ ಒಂದು ಚಪ್ಪಾಳೆ ಹಾಕ್ಬಿಡಿ. ಹಾಳು ಮಾಡ್ಬಿಟ್ಟು ಹೋಗ್ಬಿಡ್ತಂತಂದ್ರೆ ಅದಕ್ಕೊಂದು ಚಪ್ಪಾಳೆ ಹಾಕ್ಬೇಕು. ಹೀಗಾಗಿ ನಮ್ದು ಇಟ್ಕೊಳ್ಳೋದೇ ಅಣ್ಣ. ಈಗ ಆಗಿದೆ ಇವತ್ತು ನಮ್ಮ ಮಾಗಡಿ ಪರಿಸ್ಥಿತಿ. ಜನರ ಕೋಳು ಇವತ್ತು ಸಾಕಷ್ಟು ಇದೆ. ಇದರ ಜೊತೆಯಲ್ಲಿ ಇವತ್ತು ಗೌರಮ್ಮನ ಕೆರೆ, ಒಂಬಾಳಮ್ಮನ ಕೆರೆ, ಇದು ಮಾಗಡಿಗೆ ಜೀವನಾಳ. ಇವೆರಡು ಕೆರೆಯನ್ನು ಮುಚ್ಚಿದ್ರೆ ಇನ್ನೊಂದು 30 ವರ್ಷಗಳಲ್ಲಿ ಮಾಗಡಿಯನ್ನು ತೊರಿಬೇಕಂತ ಸನ್ನಿವೇಶ ಸನಿಹದಲ್ಲಿದೆ. ಆದ್ದರಿಂದ ಇವತ್ತು ಪಕ್ಷ ಬೇಡ, ಜಾತಿ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿ ಮಾಗಡಿಗೆ ಆ ಕೆರೆಗಳನ್ನು ಇವತ್ತು ಕೋಟೆಯನ್ನು ರಕ್ಷಣೆ ಮಾಡ್ಕೊತಾರೆ. ನ್ಯಾಯಾಲಯ ಇದೆ, ಅದು ನಾನು ಪರವಾಗಿ ನಾನು ಜಯಿಸ್ಕೊತೀನಿ. ಕೆಂಪೇಗೌಡರು ಶಿಲೆನೂ ಅವ್ರು ತೆಗೆಯೋದಕ್ಕಾಗಲ್ಲ, ಅದಕ್ಕೆ ನಾನು ಅವಕಾಶನೂ ಕೊಡೋಲ್ಲ. ಯಾತಕ್ಕೆ ಅಂದರೆ ಧರ್ಮ ನನ್ನ ಕಡೆ ಇದೆ, ಹೋರಾಟ ಇದೆ, ಶ್ರಮ ಇದೆ. ಅದಕ್ಕೆ ಎಲ್ಲ ಬುದ್ಧಿಜೀವಿಗಳು ಮತ್ತು ಹಿರಿಯರು ಚಿಂತನೆಗೆ ಆಶೀರ್ವಾದ ಮಾಡಿ, ನೀವು ಮಾಡೋದು ಒಳ್ಳೆಯ ಕೆಲಸಕ್ಕೆ ನಮ್ಮ ಹೆಸರು ಆಶೀರ್ವಾದ ಇದೆ ಅಂತ ಹೇಳ್ತಾರಲ್ಲ, ಅದು ಆಶೀರ್ವಾದ ನನಗೆ ಶ್ರೀಯಕ್ಷ ಆಗಿದೆ. ಹಾಗಾಗಿ ಅದು ಉಳ್ಕೊತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂಬಾಳಮ್ಮನ ಕೆರೆ, ಗೌರಮ್ಮನ ಕೆರೆಗೆ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಯಾತಕ್ಕೆ ಒಂದು ಅಸಮಾಧಾನ ಅಂದರೆ, ಇವತ್ತು ಈ ಮಾಗಡಿಯಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಎಲ್ಲಾದರೂ ಒಂದು ಎಸ್ಟಿಮೇಟ್ ಹಾಕಿದ್ದಾರಾ? ಯಾವ ಇಲಾಖೆಯಿಂದ ದುಡ್ಡು ಬಂದಿದೆ ಅಂತ ಹೇಳಿದಾರ? ಯಾವ ಭೂಮಿ ಯಾವ ಇಲಾಖೆಗೆ ಸಂಬಂಧಿತ ಅಂತ ಹೇಳಿದಾರ? ಏನೂ ಇಲ್ಲ. ಯಾವತ್ತು ಬೇಕಾದ್ರೂ ಹೊಡಿತಾರೆ, ಯಾವತ್ತು ಬೇಕಾದ್ರೂ ಮುಚ್ತಾರೆ, ಯಾವತ್ತು ಬೇಕಾದ್ರೂ ದುಡ್ಡು ತಗೋತಾರೆ. ಆ ದುಡ್ಡು ಎಲ್ಲಿ ಬಂತು, ಯಾರು ತೊಗೊಂಡ್ರು, ಏನಾಯಿತು, ಯಾರಿಗೂ ಗೊತ್ತಿಲ್ಲ. ಒಂದೇ ಮಾತರು, ನಾನು ಶುದ್ಧವಾಗಿದ್ದೀನಿ, ನಾನೇನಾದರೂ ಮಾಡಿದರೆ ಬಂದು ಸಾಕ್ಷಿ ತೋರಿಸಿ ಅಂತಾರೆ. ಅಲ್ಲ ಸ್ವಾಮಿ, ರಾತ್ರಿನೋ ಹಗಲೋ ಜೂಪ್ಗಳಲ್ಲಿ ಹೋಗೋ ಕೆಲಸನ ನಾವು ಹೋಗಿ ಎಲ್ಲಿ ಇಟ್ಕೊಂಬರೋದು? ಏನೂ ತೊಗೊಂಡರು ನೀವು ಯಾಕೆ ಹಾಕಿ ಬೋಲ್ಡ್ ಹಾಕಿ ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು ತಿಳಿಸಿ, ನೀವು ಯಾಕೆ ಆ ಅಪರಾಧದಿಂದ ನೀವು ಹೊರಗಡೆ ಬನ್ನಿ. ಮುಂದಿನ ದಿನಗಳು ಅವರ ಯಾವುದೋ ಒಂದು ವ್ಯಾಪ್ತಿಯಲ್ಲಿ ಅವರು ಅದನ್ನು ಸರಿ ಮಾಡಲಿಲ್ಲ ಅಂದರೆ ಅದಕ್ಕೆ ಉಗ್ರ ಹೋರಾಟ ಆಗ್ತದೆ. ಮಾಗಡಿ ಮಣ್ಣನ್ನು ಹುಟ್ಟಿದ್ದೀನಿ, ಮಾಗಡಿಗೋಸ್ಕರ ನಾನು ಏನು ಬೇಕಾದ್ರೂ ಶ್ರಮ ತಗೊಂಡು ಮಾಗಡಿ ಕೆಲಸವನ್ನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ನಮಗೆ ನಮಸ್ಕಾರ. ತಾವೆಲ್ಲರೂ ತಿಳಿಸಿ ಒಳ್ಳೆಯದಾಗಿ. ಇವತ್ತೇನು ಕೆಂಪೇಗೌಡರು ನಾಡಮೂರು ಕೆಂಪೇಗೌಡರು ವಿಚಾರದಲ್ಲಿ ಹೋರಾಟ ನಡೀತಾ ಇತ್ತು. ಸೊ ಇದೊಂದು 15 ಡೇಸ್ ಮುಂಚೆ ಕೂಡ ಇದೊಂದು ಹೋರಾಟ ಮಾಡಿದ್ದು ನಾವು, ಅಲ್ಲಿ ಒಂದು ತಿಂಗಳಾಗಿರ್ಬೋದು. ಸೊ ಭಗವಂತ ಆ ನ್ಯಾಯಾಂಗ ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಪರ ನಿಂತಿದೆ. ಆದರೆ ಅವ್ರ ಪರ ಅಲ್ಲ, ಈ ತಾಲೂಕಿನ ಜನತೆ ಪರ ನಿಂತಿದೆ. ಅವ್ರ ಹೋರಾಟ ಏನಿದ್ರು ಈ ಜನತೆ ಪರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಅವರು ಸ್ವಂತ ಮನೆಗೆ ಹೋರಾಟ ಮಾಡಿಲ್ಲ. ಈ ಮಾಗಡಿ ತಾಲೂಕಿನ ಜಲ ನೆಲ ಭಾಷೆ ಬಗ್ಗೆ ಹೋರಾಟ ಮಾಡಿದ್ದಾರೆ ಹೊರತು ಒಂದು ದಿನಕ್ಕೂ ಅವರು ಸ್ವಂತ ಹೋರಾಟಕ್ಕೆ ಮಾಡಿದಿಲ್ಲ. ಇವತ್ತು ಕಾನೂನು ಪರ ಅವ್ರಿಗೆ ನ್ಯಾಯ ಸಿಕ್ಕಿದೆ. ಇದು ಧರ್ಮ ಅಧರ್ಮದ ವಿರುದ್ಧ ಹೋರಾಟ ನಡೆದಿದೆ, ಧರ್ಮದ ಪರ ನಿಂತಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾವು ನಾಡಿನ ಜನತೆ ಇವ್ರ ಪರ ಇರ್ತೀವಿ, ತಾಲೂಕಿನ ಜನತೆ ಇವ್ರ ಪರ ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾಗರ್ ಅವರು ಹೇಳ್ದಂಗೆ ಧರ್ಮ ಅಧರ್ಮದ ಬಗ್ಗೆ ಯುದ್ಧ ನಡೀತಾ ಇದೆ. ಧರ್ಮಕ್ಕೆ ಜಯ ಸಿಕ್ಕಿದೆ. ನಾನು ಹೇಳೋದು ಇಷ್ಟೇ, ಇರೋ ಅಭಿವೃದ್ಧಿ ಮಾಡಲಿ. ಈಗ ಮೊನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ರು ಗೌರ್ಮೆಂಟ್ ಹಾಸ್ಪಿಟಲು, ಅದೇ ಕಿತ್ತಿ ಎಷ್ಟು ತಿಂಗಳಾಯಿತು, ಅಲ್ಲ 10 ವರ್ಷ ಬರ್ತಾಯಿದೆ, ಅದನ್ನು ಕ್ಲಿಯರ್ ಮಾಡಿಲ್ಲ. ಎಲ್ಲ ಬರೀ ಹೊಡೆದಾಕದೆ. ಆರ್ ರೋಡಲ್ಲಿ ಆ ಅಂಗಡಿ ಆ ಮಳಿಗೆಯಲ್ಲಿ ಇದ್ದವರು ಇಷ್ಟು ದಿನ ಜೀವನ ಮಾಡ್ತಿದ್ರು, ಅದನ್ನು ಹೊಡೆದಾಕಿದ್ರ. ಎಲ್ಲ ಬರೀ ಹೊಡೆದಾಕೋದು ಕಿತ್ತಾಕೋದೇ ಆಯಿತು. ದಯವಿಟ್ಟು ಅಭಿವೃದ್ಧಿ ಕಡೆ ನೋಡಿ. ಅದ್ರ ಬದಲು ಯಾರ್ದೋ ಹೆಸರು ಬರ್ತಿದೆ ಅಂತ ಅವ್ರ ಹೆಸರುಗಳನ್ನ ಕಿತ್ತಾಕ ಪ್ರವೃತ್ತಿ ಬೇಡ. ದಯವಿಟ್ಟು ನಾವು ಹೇಳೋದು ಇಷ್ಟೇ,
ಅಭಿವೃದ್ಧಿ ಕಡೆ ಒಂದು ಇದು ಕೊಡಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬರೀ ಇದೇ ಥರ ದೌರ್ಜನ್ಯ ಅಂತ ಮಾಡ್ಕೊಂಡ್ರೆ ಈ ಥರದವರೆಲ್ಲ ಹುಡ್ಕೋತಾರೆ, ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಮುಂದಿನ ದಿನಗಳಲ್ಲಿ ಜನ ತಕ್ಪಾಠ ಕಲಿಸ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.